ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು. ಖಾಕಿ ಅಪಾಯದ ಕರೆಗಂಟೆಗೆ ಸರ್ಕಾರ ಡೋಂಟ್ ಕೇರ್. ಪ್ರತಿಷ್ಠೆಗೆ ಬಿದ್ದು ಕಾರ್ಯಕ್ರಮ, ಆಕ್ರಂದನ, ಸಾವು, ತಲೆದಂಡ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. 18 ವರ್ಷಗಳ ಬಳಿಕ IPL ಕಪ್ಪನ್ನು ಆರ್ಸಿಬಿ ಗೆದ್ದಿತ್ತು. ಈ ವಿಜಯೋತ್ಸವ ಹಲವರ ಬಾಳನ್ನ ಕತ್ತಲೆಯಾಗಿಸಿದೆ. ಆಕ್ರಂದನ, ಸಾವು, ಗೋಳಾಟ, ಆಕ್ರೋಶ ಎಲ್ಲವೂ ಕೂಡ ಅದೊಂದು ಕಾರ್ಯಕ್ರಮದಿಂದ ನಡೆದು ಹೋಗಿದೆ. ಆದರೆ ಈ ವಿಜಯೋತ್ಸವದ ಕಾರ್ಯಕ್ರಮ ಮಾಡೋದೇ ಬೇಡ ಅಂತ ಸರ್ಕಾರಕ್ಕೆ ಎಚ್ಚರಿಸಿದರೂ ಸಹ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಮಾಡಿ 11 ಮಂದಿ ಅಮಾಯಕರ ಸಾವಿಗೆ ಕಾರಣವಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ. ಇದೆಲ್ಲದರ ನಡುವೆ ಸರ್ಕಾರದ ಮತ್ತೊಂದು ಎಡವಟ್ಟು, ಆತುರದ ನಿರ್ಧಾರ ಬಹಿರಂಗಗೊಂಡಿದೆ. ನಿಜ, ಜೂನ್ 4ರಂದೇ ವಿಧಾನಸೌಧದ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಂದಾಗುವ ಅಪಾಯದ ಬಗ್ಗೆ ಸುದೀರ್ಘವಾದಂತಹ ಪತ್ರವನ್ನು ಬರೆದು ಎಚ್ಚರಿಸಿದರು. ಈ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ವಿಧಾನಸೌಧದ ಮುಂದೆ ಆಟಗಾರರಿಗೆ ಸನ್ಮಾನ ಮಾಡಲು ಜೂನ್ 3ರಂದು ಕಾರ್ಯಕ್ರಮಕ್ಕೆ ಅನುಮತಿ ಕೇಳಿ DPRAಗೆ KSCA ಪತ್ರವನ್ನು ಬರೆದಿತ್ತು. ಈ ಹಿನ್ನೆಲೆಯಲ್ಲಿ DPAR ಕಾರ್ಯದರ್ಶಿ ಸತ್ಯವತಿ ಭದ್ರತೆಯ ವಿಚಾರವಾಗಿ ಅಭಿಪ್ರಾಯ ಕೊಡುವಂತೆ ಕರಿಬಸವನಗೌಡಗೆ ಪತ್ರ ಬರೆದಿದ್ರು. ನಂತರ ಸತ್ಯವತಿಗೆ ಅಭಿಪ್ರಾಯ ತಿಳಿಸಿದ DCP ಕರಿಬಸವನಗೌಡ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋ ಕಾರಣ ಭದ್ರತೆಗೆ ಸಿಬ್ಬಂದಿಯ ಕೊರತೆಯಾಗುತ್ತೆ, ಕಾಲಾವಕಾಶ ಬೇಕು ಅಂಥೇಳಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಆದರೂ ಸರ್ಕಾರ ಹಠಕ್ಕೆ ಬಿದ್ದಂತೆ ಕಾರ್ಯಕ್ರಮ ನಡೆಸಿದೆ. ಅದಾದ ಬಳಿಕ ಮುಂದಾಗಿದ್ದು ಜಗಜ್ಜಾಹೀರಾಗಿದೆ. ಸರ್ಕಾರಕ್ಕೆ ವಿಧಾನಸೌಧದ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಬರೆದಂತಹ ಪತ್ರದಲ್ಲಿ ಏನೆಲ್ಲ ಉಲ್ಲೇಖಿಸಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಿದ್ರು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಪ್ರತಿಷ್ಠೆಗೆ ಹೋಯ್ತಾ ಪ್ರಾಣ. ಆತುರಾತುರವಾಗಿ ವಿಧಾನಸೌಧದ ಕಾರ್ಯಕ್ರಮ ಬೇಡ, ಸಿಬ್ಬಂದಿ ಕೊರತೆಯಿಂದ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಸಾಧ್ಯವಿಲ್ಲ, ಲಕ್ಷಾಂತರ ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ, ಸಿಬ್ಬಂದಿಯ ಕೊರತೆಯಿಂದ ಸೂಕ್ತ ಭದ್ರತೆ ಕೊಡಲು ಕಷ್ಟವಾಗುತ್ತೆ, ಬಂದೋಬಸ್ತ್ಗೆ ಹೊರಗಡೆಯಿಂದ ಸಿಬ್ಬಂದಿಯನ್ನು ಕರೆಸಿಕೊಳ್ಳಬೇಕು, ತುರ್ತಾಗಿ ಈ ಕಾರ್ಯಕ್ರಮ ಆಯೋಜನೆ ಬೇಡ, RCBಗೆ ದೊಡ್ಡ ಅಭಿಮಾನಿ ಬಳಗವಿದೆ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಪಾಸ್ ಕೊಡಬೇಡಿ, ಸಚಿವಾಲಯದ ಸಿಬ್ಬಂದಿ ಮತ್ತು ಕುಟುಂಬಸ್ಥರಿಗೆ ನಿರ್ಬಂಧ ಹೇರಿ, ಸಿಬ್ಬಂದಿ ಮತ್ತು ಕುಟುಂಬಸ್ಥರಿಗೆ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡಬೇಡಿ ಅಂಥೇಳಿ ಪತ್ರದಲ್ಲಿ ಉಲ್ಲೇಖಿಸಿದರು. RCB ವಿಜಯೋತ್ಸವದ ವೇಳೆ ಆದ ದುರಂತವನ್ನು ಪೊಲೀಸರ ತಲೆಗೆ ಕಟ್ಟಲಿಕ್ಕೆ ಹೋಗಿದ್ದಂಥ ಸರ್ಕಾರದ ಮುಖವಾಡವನ್ನು ಪೊಲೀಸರು DPRಗೆ ಬರೆದಿರುವ ಪತ್ರದ ಮುಖಾಂತರ ಬಯಲಾಗಿರುವಂಥದ್ದು. ಆ ಪತ್ರದಲ್ಲಿ ಪೊಲೀಸರು ಭದ್ರತೆ ಯಾಕೆ ಕೊಡಲಿಕ್ಕೆ ಆಗಲ್ಲ ಅನ್ನುವಂಥದ್ರ ಬಗ್ಗೆ 10 ಅಂಶಗಳನ್ನುಳ್ಳ ಒಂದು ಪತ್ರವನ್ನು ಬರೆದು ಕೊಟ್ಟು ಕಳಿಸಿರುವಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿ ತಾರತೂರಿಯಲ್ಲಿ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕಷ್ಟವಾಗುತ್ತೆ ಅನ್ನುವಂಥ ಕಾರಣಕ್ಕೆ 10 ಅಂಶಗಳುಳ್ಳ ಒಂದು ಪತ್ರವನ್ನು ಬರೆದು DPRಗೆ ಕಳಿಸಿರುವಂಥದ್ದು. ಪೊಲೀಸರು ಪತ್ರ ಬರೆದು ಭದ್ರತೆ ಕೊಡಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿದರೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿ 11 ಜನರ ಸಾವಿಗೆ ಕಾರಣವಾಗಿದೆ ಅನ್ನುವಂಥದ್ದು ಈಗ ಈ ಪೊಲೀಸರು ಬರೆದಿರುವಂಥ ಪತ್ರದಿಂದ ಬಯಲಾಗಿರುವಂಥದ್ದು. ವಿಜಯೋತ್ಸವಕ್ಕೆ ಕುಟುಂಬಸ್ಥರನ್ನ ಕರೆತರಬೇಡಿ, ಖಾಕಿ ವಾರ್ನಿಂಗಿಗೆ ಸರ್ಕಾರ ಡೋಂಟ್ ಕೇರ್. ವೇದಿಕೆಯಲ್ಲಿ ತುಂಬಿ ತುಳುಕಿದ ಮಕ್ಕಳು, ಮೊಮ್ಮಕ್ಕಳು. RCB ವಿಜಯೋತ್ಸವಕ್ಕೆ ಅಪಾರ ಪ್ರಮಾಣದಲ್ಲಿ ಜನ ಸೇರುವ ಸಾಧ್ಯತೆ ಇದೆ. RCBಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಹೀಗಾಗಿ ಸಿಬ್ಬಂದಿ ನಿಯೋಜನೆಗೆ ಕಾಲಾವಕಾಶ ಬೇಕು. ಅಷ್ಟೇ ಅಲ್ಲದೆ ವೇದಿಕೆ ಕಾರ್ಯಕ್ರಮಕ್ಕೆ ಸಚಿವಾಲಯದ ಸಿಬ್ಬಂದಿ ಮತ್ತು ಕುಟುಂಬಸ್ಥರಿಗೆ ಬಿಲ್ಕುಲ್ ನಿರ್ಬಂಧ ಹೇರಬೇಕು ಅಂಥೇಳಿ ಪೊಲೀಸರು ಪತ್ರ ಬರೆದಿದ್ರು. ಆದರೂ ವಿಧಾನಸೌಧದ ಸ್ಟೆಪ್ಸ್ ಮೇಲೆ CM ಆದಿಯಾಗಿ ಸಚಿವರು, ಶಾಸಕರುಗಳ ಮಕ್ಕಳು, ಮೊಮ್ಮಕ್ಕಳುಗಳೇ ರಾರಾಜಿಸಿದ್ರು. ಕುಟುಂಬಸ್ಥರ ಹಾವಳಿಯಿಂದ ವೇದಿಕೆಯ ಅಂದವೇ ಹಾಳಾಗಿ ಹೋಗಿತ್ತು. 18 ವರ್ಷಗಳ ಬಳಿಕ ಕಪ್ ಗೆದ್ದಿದ್ದ RCB ಆಟಗಾರರಿಗೆ ಗುಂಪಿನಲ್ಲಿ ಗೋವಿಂದ ಎನ್ನುವಂತೆ ಪೇಟ ಹಾರ ಹಾಕಿ ಸನ್ಮಾನ ಮಾಡಲಾಯಿತು. ಸನ್ಮಾನ ಮಾಡುವಾಗಲೂ ಸಚಿವರ ಕುಟುಂಬಸ್ಥರು ಸೆಲ್ಫಿಗಾಗಿ ಮುಗಿಬಿದ್ದಿದ್ರು. ಇದು ಆಟಗಾರರಿಗೂ ಕೂಡ ಮುಜುಗರವನ್ನುಂಟು ಮಾಡಿತ್ತು. ವೇದಿಕೆಗೆ ಮಕ್ಕಳನ್ನು ಕರೆತರಬಾರ್ದು ಅಂತ ಮನವಿ ಮಾಡಿದ್ರು. ಕುಟುಂಬದವರನ್ನ ವೇದಿಕೆಗೆ ಕರೆತಂದು ರಾಜ್ಯದ ಮಾನವನ್ನ ಹರಾಜು ಹಾಕೋ ಕೆಲಸ ಆಯಿತು. ಸರ್ಕಾರದ ಡಬಲ್ ಗೇಮ್ ಆಟಕ್ಕೆ ಸಾಕ್ಷಿ. ವಾಸ್ತವತೆ ತಿಳಿಸಿದ್ರು ನಿರ್ಲಕ್ಷ್ಯ, ಮೊಂಡಾಟ. ತನ್ನದೇ ತಪ್ಪು, ಆದರೆ ಶಿಕ್ಷೆ ಅಧಿಕಾರಿಗಳಿಗೆ. ಇನ್ನು RCB ವಿಜಯೋತ್ಸವದ ವೇಳೆ ನಡೆದ ದುರಂತಕ್ಕೆಲ್ಲ ಈವರೆಗೂ ಸರ್ಕಾರವೇ ಕಾರಣ ಎಂಬುದು ಬಯಲಾಗಿದೆ. ಆದರೂ ಸರ್ಕಾರ ಮಾತ್ರ ತಂದೇನೂ ತಪ್ಪೇ ಇಲ್ಲ ಎಂಬಂತೆ ನಡೆದುಕೊಳ್ತಾ ಇದೆ. ಭದ್ರತೆಯ ವಿಚಾರಕ್ಕೆ ಪೊಲೀಸರೇ ಎಚ್ಚರ ವಹಿಸಿದ್ರು. ಮಾನ್ಯ ಸರ್ಕಾರ ಪ್ರತಿಷ್ಠೆಗೆ ಬಿದ್ದು ಭಾರೀ ಅಪಾಯವನ್ನು ಕಡೆಗಣಿಸಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ತಂದು ಭದ್ರತೆಯನ್ನು ಪಡೆದು ಕಾರ್ಯಕ್ರಮ ನಡೆಸಿದೆ. ಸರ್ಕಾರದ ಡಬಲ್ ಸ್ಟ್ಯಾಂಡ್ನಿಂದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪೊಲೀಸರ ಭದ್ರತೆಯ ಕೊರತೆ ಎದುರಾಗಿತ್ತು. ಸ್ಟೇಡಿಯಂನಲ್ಲಾದ ಭದ್ರತಾ ಲೋಪಕ್ಕೆ ಸರ್ಕಾರವೇ ನೇರ ಕಾರಣ ಆಗಿದೆ. ಸರ್ಕಾರದ ಬಂಡವಾಳವನ್ನು ಇದೀಗ ವಿಧಾನಸೌಧದ ವಿಭಾಗದ DCP ಕರಿಬಸವನಗೌಡ ಬರೆದ ಪತ್ರ ಬಿಚ್ಚಿಟ್ಟಿದೆ.
ಇಷ್ಟೆಲ್ಲ ಆದ ಮೇಲೆ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಪಡೆದಿದೆ ಸರ್ಕಾರ. ವಿಧಾನಸೌಧದ ಮುಂಭಾಗದ ಸೆಲೆಬ್ರೇಷನ್ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಅನ್ನುವಂಥ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಆ ರೀತಿ ಹೇಳೇ ಇಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು. ಆದರೆ ಈಗ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಬರೆದಂಥ ಪತ್ರ ಬಹಿರಂಗವಾಗಿದೆ. ಇದು ಸರ್ಕಾರವನ್ನು ಇನ್ನಷ್ಟು ಮುಜುಗರಕ್ಕೆ ಸಿಲುಕಿಸಿದೆ. ಅವತ್ತು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಪಬ್ಲಿಕ್ ಟಿವಿ ಪ್ರಶ್ನೆ ಕೇಳಿದರೆ, ಯಾರು ಹೇಳಿದ್ರು ನಿಮಗೆ, ಯಾರಾದರೂ ಅಧಿಕಾರಿ ಹೇಳಿದಾರಾ, ಆ ರೀತಿ ಆಗೇ ಇಲ್ಲ ಅಂದ ಮುಖ್ಯಮಂತ್ರಿಗಳು ಈಗ ನೋಡಿದ್ರೆ ಪತ್ರ ಬಹಿರಂಗ ಆಗುವ ಮೂಲಕ ಇಡೀ ಸರ್ಕಾರ ಇಕ್ಕಟ್ಟಿಗೆ ಮುಜುಗರಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಸರ್ಕಾರದ ಮೊಂಡಾಟ ಭಂಡಾಟವನ್ನ ನಿಮ್ಮ ಪಬ್ಲಿಕ್ ಟಿವಿ ಬಟಾಬಯಲು ಮಾಡಿದ್ದು, ಇದಕ್ಕೆಲ್ಲ ಸರ್ಕಾರವೇ ಉತ್ತರಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.